ನೀಟ್ ಪರೀಕ್ಷೆಯಲ್ಲಿ ಮತ್ತೆ ರಾಜ್ಯದ ಪ್ರತಿಭಾವಂತ ವಿದ್ಯಾರ್ಥಿನಿಗೆ ಅನ್ಯಾಯದ ಆರೋಪ ಕೇಳಿಬಂದಿದೆ. ಸ್ಫೂರ್ತಿ ಎಂಬ ವಿದ್ಯಾರ್ಥಿನಿ PUCಯಲ್ಲಿ 99% ಫಲಿತಾಂಶ ಪಡೆದರೂ ಕೂಡ ನೀಟ್ ಪರೀಕ್ಷೆಯಲ್ಲಿ OMR ಸೀಟನ್ನು ಅದಲು ಬದಲು ಮಾಡಿದ್ದಾರೆ ಅನ್ನೋಂಥ ಆರೋಪವನ್ನು ವಿದ್ಯಾರ್ಥಿನಿ ಮತ್ತು ಅವರ ಪೋಷಕರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ತಾನು ಬರೆದಂತಹ OMR ಮತ್ತು ನೀಟ್ ನೀಡಿರುವಂಥ OMR ಬದಲಾಗಿದೆ. ನಾನು ಮಾಡಿರುವಂತಹ OMR ಇದಲ್ಲ, ನನ್ನ ಫಲಿತಾಂಶವೂ ಕೂಡ ಬದಲಾಗಬೇಕಾಗಿತ್ತು, ಆದರೆ ನನಗೆ ಅನ್ಯಾಯ ಮಾಡಲಾಗಿದೆ, ಗೋಲ್ಮಾಲ್ ಮಾಡಲಾಗಿದೆ, ನೀಟ್ ಪರೀಕ್ಷೆಯಲ್ಲಿ NTA ಅವಾಂತರ ಆಗಿದೆ ಅನ್ನೋಂಥ ಮತ್ತೊಂದು ಪ್ರಕರಣ ಈ ವರ್ಷ ಕೇಳಿಬರ್ತಾ ಇದೆ. ಹೀಗಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿದ್ಯಾರ್ಥಿನಿ ಸ್ಫೂರ್ತಿ ಇದ್ದಾರೆ. ಏನು ಹೇಳ್ತಾರೆ, ಏನು ಆರೋಪ ಅವ್ರದ್ದು ಅಂತ ಕೇಳೋಣ. ಸರ್, ಮೇಡಮ್, ಮೊದಲನೇದಾಗಿ ತಾವು ಈಗ PUCಯಲ್ಲಿ ಎಷ್ಟು ಪರ್ಸೆಂಟೇಜ್ ಪಡೆದಿದ್ರಿ, ನೀಟ್ಗೆ ಹೇಗೆ ತಯಾರಿ ಮಾಡಿದ್ರಿ? ಸರ್, ಅಂದರೆ PUCಯಲ್ಲಿ 99% ಬಂದಿದೆ ಸರ್. ಅಂದರೆ ನಾನು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿದ ತಕ್ಷಣ ನಾನು 10th ಸ್ಟ್ಯಾಂಡರ್ಡ್ ಸಮ್ಮರ್ ಹಾಲಿಡೇಸಿಂದ ಆ ರಜದಲ್ಲೆಲ್ಲ ನಾನು ಕೂತ್ಕೊಂಡು ಪ್ರತಿದಿನ 17 ಅವರ್ ಓದೋಕ್ಕೆ ಶುರು ಮಾಡಿದೆ ಸರ್, ನೀಟ್ಗೋಸ್ಕರ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕು 633 ಬರಬೇಕಿತ್ತು ನನಗೆ. ಅಂದರೆ ಈ ವರ್ಷ ಪೇಪರ್ ಕಷ್ಟ ಇರೋದ್ರಿಂದ ರ್ಯಾಂಕ್ ಶುಡ್ ಬಿ ಅರೌಂಡ್ 200, ಆಲ್ ಇಂಡಿಯಾ ರ್ಯಾಂಕೆ 200 ಬರಬೇಕಿತ್ತು. ಈಗ ಈ OMR ಪ್ರಕಾರ ನನಗೆ 469 ಬರ್ತಾ ಇದೆ, 93,585 ರ್ಯಾಂಕ್ ಬರ್ತಾ ಇದೆ. ಅಂದರೆ ನಮ್ಮ ಗುರಿ ಇದ್ದಿದ್ದು AIMS ಕಾಲೇಜಲ್ಲಿ ಓದಬೇಕು ಅಂತ. ಈ ರ್ಯಾಂಕಲ್ಲಿ ನನಗೆ ಈ ವರ್ಷ ಮೆಡಿಕಲ್ ಸೀಟ್ ಸಿಗುತ್ತೆ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ನಮಗೆ. ಏನು ಆರೋಪ ಮಾಡ್ತಾ ಇದ್ದೀರಿ? ಈ ಕಂಪ್ಲೀಟಾಗಿ ನಿಮ್ಮ ರೋಲ್ ನಂಬರ್ ಆಗಿರಲಿ ಅಥವಾ ನಿಮ್ಮ ಸಿಗ್ನೇಚರ್ ಆಗಲಿ ಎಲ್ಲವೂ ಕೂಡ ಬದಲಾಗಿದೆ. ನಿಮ್ಮ OMR ನೀವು ಏನು ನೀಟ್ ಎಕ್ಸಾಮಲ್ಲಿ ಬರೆದಿರೋದು OMR ಇದು ಅಲ್ವಾ? ಇಲ್ಲ, ಅಂದರೆ ಇಲ್ಲಿ ನಾವು ನೋಡ್ಬೋದು ಪ್ರತಿಯೊಂದು ಡಿಜಿಟು ರೋಲ್ ನಂಬರ್ದು ಪೂರ್ತಿ ತಿದ್ದಿದ್ದಾರೆ ಅವರು. ಮತ್ತು ನನ್ನ ಸಿಗ್ನೇಚರ್ ಕೆಳಗೆ ಇಲ್ಲಿ ಟೈಮ್ ಮೆನ್ಷನ್ ಮಾಡಬೇಕಿತ್ತು, ನಾನು ಇನ್ವಿಜಿಲೇಟರ್ನ ಕೇಳಿ ಟೈಮ್ ಮೆನ್ಷನ್ ಮಾಡಿದ್ದೆ, ಅದು ನನಗೆ ಚೆನ್ನಾಗಿ ನೆನಪಿದೆ. ಆದರೆ ಇಲ್ಲಿ ಆ ಟೈಮ್ ಮಿಸ್ಸಿಂಗ್ ಇದೆ. ಮತ್ತು ಸಿಗ್ನೇಚರು ಒಂಥರ ಸಿಗ್ನೇಚರು, ಹೆಸರು, ಪೇರೆಂಟ್ಸ್ ನೇಮ್ ಅದೆಲ್ಲ ಒಂದೇ ಟೇಕಲ್ಲಿ ಬರೆದಿಲ್ಲ, ತಿದ್ದಿ ಓವರ್ ರೈಟ್ ಮಾಡಿ ಬರೆದಿದ್ದಾರೆ. ನನಗೆ ಈ ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನ್ ಮೇಲೂ ತುಂಬ ಡೌಟ್ ಬರ್ತಾ ಇದೆ. ಮತ್ತು ಇಲ್ಲಿ ಬಬಲ್ ಮಾಡಿರೋ ಪಾರ್ಟು ಪೂರ್ತಿ ಟ್ಯಾಂಪರ್ ಆಗಿದೆ. ಈ ಫಿಸಿಕ್ಸ್ ಒಂದರಲ್ಲೇ ನಾನು ಈ 45 ಕ್ವಶನ್ಸ್ಗೆ 40 ಕ್ವಶನ್ ಬಬಲ್ ಮಾಡಿದ್ದೆ, ಆದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ಬರೀ 20 ಡಿಸ್ಪ್ಲೇ ಆಗ್ತಾ ಇದೆ. ಹಾಗೇ ಕೆಮಿಸ್ಟ್ರಿ ಬಯಾಲಜಿಗೂ ಆಗಿದೆ, 164 ಮಾರ್ಕ್ ಡಿಫ್ರೆನ್ಸ್ ಬರ್ತಾ ಇದೆ. ನಿಮ್ಮ OMRನ ಟ್ಯಾಂಪರ್ ಮಾಡಿದಾರಾ? ನೀಟ್ ಮತ್ತೆ ಗೋಲ್ಮಾಲ್ ಮಾಡಿದೆ ಅಂತೀರಾ? ಹೌದು, ಪೂರ್ತಿ ಟ್ಯಾಂಪರ್ ಆಗಿದೆ ನನ್ನ OMR. ನಾನು ಬರೆದಿದ್ದು, ನಾನು ಅವತ್ತೇ ಹೇಳಿದೆ, ಎಕ್ಸಾಮ್ ಬರೆದು ಬಂದಿದ್ದ ದಿನಾನೇ ಹೇಳಿದೆ, ಇಲ್ಲ ನನಗೆ ಅರೌಂಡ್ 650 640 ಮಾರ್ಕ್ ಬರುತ್ತೆ ಈ ಸತಿ, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಪ್ಪ ಅಮ್ಮಂಗೆ ಹೇಳಿದ್ದೆ. ಆದರೆ ಈಗ ನೋಡಿದ್ರೆ ಇಷ್ಟು 469 ಕೊಟ್ಬಿಟ್ಟಿದ್ದಾರೆ. ಅಂದರೆ 200 ರ್ಯಾಂಕು 93,585 ಕಂಪೇರೇ ಮಾಡೋಕ್ಕಾಗ್ತಾ ಇಲ್ಲ ನಮಗೆ.